ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ವೇದಗಳ ಕಾಲದ ನಾಗರಿಕತೆಯ ಆಧಾರಗಳು, ಅದರ ಕಾಲ, ನಿರ್ಮಾಪಕರು, ಆರ್ಯರ ಮೂಲ ಮತ್ತು ಆ ನಾಗರಿಕತೆಯ ಲಕ್ಷಣಗಳಲ್ಲಿ ಒಂದಾದಂಥ ರಾಜಕೀಯ ಜೀವನದ ಬಗ್ಗೆ ತಿಳ್ಕೊಂಡಿದ್ದೇವೆ. ಇಂದಿನ ತರಗತಿಯಲ್ಲಿ ನಾವು ವೇದಗಳ ಕಾಲದ ನಾಗರಿಕತೆಯ ಲಕ್ಷಣಗಳಲ್ಲಿ ಎರಡನೆಯ ಅಂಶ ಸಾಮಾಜಿಕ ಜೀವನ. ವೇದಗಳ ಕಾಲದ ಸಮಾಜ ಹೇಗಿತ್ತು ಮತ್ತು ಆ ಸಮಾಜದಲ್ಲಿ ಕಂಡುಬರ್ತಕ್ಕಂಥ ವಿಶಿಷ್ಟವಾದಂತಹ ಅಂಶಗಳು ಯಾವುವು ಎಂಬುದನ್ನು ನಾವು ತಿಳ್ಕೊಳ್ಳೋದಾದ್ರೆ, ನಾನು ಕಳೆದ ತರಗತಿಯಲ್ಲಿ ಹೇಳಿದ್ದೇನೆ, ವೇದಗಳ ಕಾಲವನ್ನು ಋಗ್ವೇದ ಕಾಲ ಮತ್ತು ನಂತರದ ವೇದಗಳ ಕಾಲ ಅಂತೇಳಿ ವಿಭಜನೆಯನ್ನು ಮಾಡ್ಕೊಂಡಿದ್ದೀವಿ. ಹಾಗೆಯೇ ಸಾಮಾಜಿಕ ಜೀವನವನ್ನು ಅಧ್ಯಯನ ಮಾಡಬೇಕಾದ್ರೂ ಸಹ ನಾವು ಋಗ್ವೇದ ಕಾಲ ಮತ್ತು ನಂತರದ ವೇದಗಳ ಕಾಲದ ಸಾಮಾಜಿಕ ಜೀವನದ ಪ್ರಮುಖವಾದಂತಹ ಅಂಶಗಳನ್ನ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಈ ಮೊದಲರಲ್ಲಿ ವೇದಗಳ ಕಾಲದ ಸಾಮಾಜಿಕ ಜೀವನದ ಲಕ್ಷಣಗಳನ್ನ ಒಂದೊಂದಾಗಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ, ವೇದಗಳ ಕಾಲದಲ್ಲಿ ಇದ್ದಂತಹ ಕುಟುಂಬ ವ್ಯವಸ್ಥೆ ಅಥವಾ ಕುಟುಂಬ ಪದ್ಧತಿ. ಋಗ್ವೇದ ಕಾಲ ಮತ್ತು ನಂತರ ವೇದಗಳ ಕಾಲ, ಎರಡೂ ವೇದಗಳ ಕಾಲದಲ್ಲಿ ಕಂಡುಬರ್ತಕ್ಕಂತಹ ಕುಟುಂಬ ಪದ್ಧತಿ ಹೇಗಿತ್ತು ಎಂಬುದನ್ನ ತಿಳಿಯುವುದಾದ್ರೆ, ವೇದಗಳ ಕಾಲದಲ್ಲಿ ಅವಿಭಕ್ತ ಕುಟುಂಬ ವ್ಯವಸ್ಥೆ ಮತ್ತು ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆಗಳು ಕಂಡುಬರುತ್ತವೆ. ಅವಿಭಕ್ತ ಮತ್ತು ಪಿತೃಪ್ರಧಾನವಾದಂತಹ ಕುಟುಂಬ ವ್ಯವಸ್ಥೆ ನಾವು ಇಂದಿನ ಅಧ್ಯಾಯದಲ್ಲಿ ನೋಡಿದ್ದೇವೆ. ಸಿಂಧೂ ನಾಗರಿಕತೆಯ ಕಾಲದಲ್ಲಿ ಮಾತೃ ಪ್ರಧಾನವಾದಂತಹ ಕುಟುಂಬಗಳಿತ್ತು. ತಾಯಿಯೇ ಮನೆಯ ಯಜಮಾನಿಯಾಗಿದ್ದು ಮತ್ತು ಎಲ್ಲ ಅಧಿಕಾರವನ್ನ, ಆಸ್ತಿಯ ಹಕ್ಕನ್ನ ಅವಳು ಹೊಂದಿರ್ತಾ ಇದ್ದು, ತಾಯಿಯ ಮರಣದ ನಂತರ ಅವಳ ಹೆಣ್ಣು ಮಕ್ಕಳಿಗೆ ಅವಳ ಅಧಿಕಾರದ ಆಸ್ತಿಯ ವರ್ಗಾವಣೆ ಆಗ್ತಾ ಇತ್ತು. ವೇದಗಳ ಕಾಲಕ್ಕೆ ಬಂದಾಗ ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆ ನಶಿಸುತ್ತೆ ಮತ್ತು ಈ ಕಾಲದಲ್ಲಿ ಪಿತೃ ಪ್ರಧಾನವಾದಂತಹ ಕುಟುಂಬ ವ್ಯವಸ್ಥೆ ಅಂತಕ್ಕಂಥ ಬೆಳವಣಿಗೆಯನ್ನ ಹೊಂದಿದೆ. ಪಿತೃ ಪ್ರಧಾನ ಕುಟುಂಬ ಅಂದ್ರೆ ಏನು ಅಂತಂದ್ರೆ, ತಂದೆಯೇ ಮನೆಯ ಯಜಮಾನನಾಗಿದ್ದು ಅವನ ಮರಣದ ನಂತರ ಕುಟುಂಬದ ಆಸ್ತಿ ಮತ್ತು ಅಧಿಕಾರವು ಗಂಡು ಮಕ್ಕಳಿಗೆ ವರ್ಗಾವಣೆ ಹೊಂದುತ್ತಾ ಇದೆ. ಇಂತಹ ಕುಟುಂಬಗಳಲ್ಲಿ ನಾವು ಪಿತೃ ಪ್ರಧಾನ ಕುಟುಂಬಗಳು ಅಂತ ಕರೀತೇವೆ. ಇಂತಹ ಕುಟುಂಬಗಳ ಬೆಳವಣಿಗೆ ವೇದಗಳ ಕಾಲದಲ್ಲಿ ಆಯಿತು. ಹೀಗೆ ಪಿತೃ ಪ್ರಧಾನವಾದಂತಹ ಸಾಮಾಜಿಕ ವ್ಯವಸ್ಥೆಯನ್ನ ವೇದಗಳ ಕಾಲದ ನಾಗರಿಕತೆಯು ಹೊಂದಿತ್ತು, ಸಮಾಜವು ಹೊಂದಿತ್ತು. ಇನ್ನು ಅವಿಭಕ್ತ ಕುಟುಂಬ. ಅವಿಭಕ್ತ ಕುಟುಂಬ ಅಂತ ಹೇಳಿದ್ರೆ, 2-3 ತಲೆಮಾರಿನ ಜನರು ಒಂದೇ ಸೂರಿನಡಿ ವಾಸಿಸುತ್ತಾ ಒಂದೇ ಒಲೆಯಲ್ಲಿ ಬೇಯಿಸಿದ ಆಹಾರವನ್ನು ಸೇವಿಸ್ತಾ ಇದ್ರೆ ಅವುಗಳನ್ನು ನಾವು ಅವಿಭಕ್ತ ಕುಟುಂಬಗಳು ಅಂತ ಹೇಳ್ತೇವೆ. ಆರ್ಯರ ಪ್ರಮುಖ ಉದ್ಯೋಗ ಕೃಷಿ ಮತ್ತು ಪಶುಪಾಲನೆ. ಆ ಎರಡೂ ಕಾರ್ಯಗಳನ್ನು ಮಾಡಲಿಕ್ಕೆ ಹೆಚ್ಚಿನ ಜನ ಬೇಕು. ಹಾಗಾಗಿ ಅವರು 2-3 ತಲೆಮಾರಿನ ಜನರು ಒಟ್ಟಾಗಿ ವಾಸವನ್ನ ಮಾಡ್ತಾ ತಮ್ಮ ಚಟುವಟಿಕೆಗಳನ್ನ ಕೈಗೊಳ್ತಾ ಇದ್ರು, ತಮ್ಮ ಜೀವನವನ್ನ ನಡೆಸ್ತಾ ಇದ್ರು. ಹಾಗಾಗಿ ಅವಿಭಕ್ತ ಕುಟುಂಬಗಳ ಸಂಖ್ಯೆ ಹೇರಳವಾಗಿ ನಮಗೆ ಕಂಡುಬರುತ್ತೆ. ಹೀಗೆ ವೇದಗಳ ಕಾಲದ ಸಾಮಾಜಿಕ ಜೀವನದ ಮೊದಲನೆಯ ಲಕ್ಷಣ ಯಾವುದಂದ್ರೆ ಕುಟುಂಬ ಪದ್ಧತಿ. ಇಲ್ಲಿ 2 ರೀತಿಯ ಕುಟುಂಬಗಳು ಕಂಡುಬರ್ತವೆ. ಒಂದು ಪಿತೃ ಪ್ರಧಾನವಾದ ಕುಟುಂಬಗಳು, ಮತ್ತೊಂದು ಅವಿಭಕ್ತ ಕುಟುಂಬಗಳು ಈ ಸಮಾಜದಲ್ಲಿ ಹೇರಳವಾಗಿ ಕಂಡುಬರ್ತವೆ. ಇಂತಹ ಒಂದು ಕೌಟುಂಬಿಕ ವ್ಯವಸ್ಥೆ ಅಂತಕ್ಕಂಥದ್ದನ್ನ ವೇದಗಳ ಸಮಾಜ ಅಂತಕ್ಕಂಥದ್ದು ಹೊಂದಿತ್ತು. ಹಾಗೆ ಕುಟುಂಬದ ಮುಖ್ಯಸ್ಥನನ್ನ ಕುಲಪತಿ, ಕುಟುಂಬದ ಮುಖ್ಯಸ್ಥ ಏನಿರ್ತಾ ಇದ್ದ, ಹಿರಿಯ ಏನಿದ್ದ ಅವನನ್ನ ಕುಲಪತಿ ಅಥವಾ ಗೃಹಪತಿ ಅಂತೇಳಿ ಕರೆಯಲಾಗ್ತಾ ಇದೆ. ಅವನೇ ಮನೆಯ ಎಲ್ಲ ವ್ಯವಹಾರಗಳನ್ನ, ಕಾರ್ಯಗಳನ್ನ
ನಿರ್ವಹಣೆ ಅನ್ನೋದನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ನಿಮಗೆ ಒಂದು ಅಂಕಕ್ಕೆ ಪ್ರಶ್ನೆಯನ್ನು ಕೇಳ್ತಾರೆ, ಆರ್ಯರ ಕಾಲದ ಕುಟುಂಬದ ಮುಖ್ಯಸ್ಥ ಯಾರು? ಆರ್ಯರ ಕಾಲದಲ್ಲಿ ಕುಟುಂಬದ ಮುಖ್ಯಸ್ಥನನ್ನ ಕುಲಪತಿ ಅಥವಾ ಗೃಹಪತಿ ಅಂತ ಕರೆಯಲಾಗ್ತಾ ಇತ್ತು. ಅವನೇ ಕುಟುಂಬದ ಮುಖ್ಯಸ್ಥನಾಗಿರ್ತಾ ಇದ್ದ. ಇನ್ನು ಎರಡನೆಯ ಅಂಶವನ್ನು ನಾವು ನೋಡೋದಾದ್ರೆ ವಿವಾಹ. ವೇದಗಳ ಕಾಲದಲ್ಲಿ ವಿವಾಹ ಪದ್ಧತಿ ಅಂತಕ್ಕಂಥದ್ದು ಹೇಗೆ ನಡೀತಾ ಇತ್ತು, ಯಾವ ರೀತಿಯ ವಿವಾಹಗಳು ಹೆಚ್ಚಾಗಿ ನಡೀತಾ ಇದ್ವು ಅಂತ ತಿಳ್ಕೊಳ್ಳೋದಾದ್ರೆ, ಏಕಪತ್ನಿತ್ವ ವಿವಾಹ ಅತ್ಯಂತ ಜನಪ್ರಿಯವಾದಂತಹ ವಿವಾಹ ಪದ್ಧತಿಯಾಗಿತ್ತು. ಏಕ ಪತ್ನಿತ್ವ ವಿವಾಹ ಅಂತಕ್ಕಂಥದ್ದು ಅತ್ಯಂತ ಜನಪ್ರಿಯವಾದಂತಹ ವಿವಾಹವಾಗಿತ್ತು. ಹಾಗೆಯೇ ಬಹುಪತ್ನಿತ್ವ ವಿವಾಹವು ಆಚರಣೆಯಲ್ಲಿತ್ತು. ಏಕಪತ್ನಿತ್ವ ವಿವಾಹದ ಜೊತೆಗೆ ಬಹುಪತ್ನಿತ್ವ ವಿವಾಹವು ಸಹ ಕಂಡುಬರುತ್ತದೆ. ಏಕಪತ್ನಿತ್ವ ಅಂತ ಹೇಳಿದ್ರೆ ಒಬ್ಬ ಪುರುಷ ಒಂದೇ ಸ್ತ್ರೀಯನ್ನು ವಿವಾಹವಾಗಿ ಅವಳ ಜೊತೆಗೆ ಜೀವನವನ್ನು ನಡೆಸ್ತಕ್ಕಂಥದ್ದು. ಬಹುಪತ್ನಿತ್ವ ಅಂತ ಹೇಳಿದ್ರೆ ಒಬ್ಬ ಪುರುಷ ಒಂದಕ್ಕಿಂತ ಹೆಚ್ಚು ಮಹಿಳೆಯರನ್ನ ವಿವಾಹವಾಗ್ತಕ್ಕಂಥದ್ದು, ಅದನ್ನ ಬಹುಪತ್ನಿತ್ವ ಅಂತ ಕರಿತೀವಿ. ಈ ಬಹುಪತ್ನಿತ್ವ ಅಂತಕ್ಕಂಥದ್ದು ಅರಸು ಪರಿವಾರದಲ್ಲಿ ಹೆಚ್ಚಾಗಿ ನಡೀತಾ ಇದೆ. ಸಮಾಜದ ಉನ್ನತ ವರ್ಗದವರು ಬಹುಪತ್ನಿತ್ವವನ್ನ ಹೊಂದಿರ್ತಾ ಇದ್ದಾರೆ. ಇದು ವಿವಾಹದ ಮುಖ್ಯ ಉದ್ದೇಶ. ವಿವಾಹದ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಪುತ್ರ ಸಂತಾನ, ಮಗನನ್ನ ಪಡೆಯುವುದೇ ವಿವಾಹದ ಗುರಿಯಾಗಿ ಪರಮೋಚ್ಚ ಉದ್ದೇಶವಾಗಿದೆ. ಹೀಗೆ ಪುತ್ರ ಸಂತಾನವೇ ವಿವಾಹದ ಗುರಿಯಾಗಿದ್ದು, ಏಕಪತ್ನಿತ್ವ ಮತ್ತು ಬಹುಪತ್ನಿತ್ವ ವಿವಾಹಗಳೆರಡು ಅಲ್ಲಿ ಕಂಡುಬರುತ್ತವೆ. ಇವುಗಳ ಜೊತೆಗೆ ಅನುಲೋಮ ವಿವಾಹ ಪದ್ಧತಿಯು ಆಚರಣೆಯಲ್ಲಿತ್ತು. ಅನುಲೋಮ ವಿವಾಹ ಪದ್ಧತಿಯು ಸಹ ಆ ಸಮಾಜದಲ್ಲಿ ಆಚರಣೆಯಲ್ಲಿತ್ತು. ಮೇಲ್ಜಾತಿಯವರು ಕೆಳಜಾತಿಯವರನ್ನ ವಿವಾಹವಾಗ್ತಾ ಇದ್ರು. ಬ್ರಾಹ್ಮಣರು ಕ್ಷತ್ರಿಯರನ್ನು ವಿವಾಹವಾಗ್ತಾ ಇದ್ರು, ಕ್ಷತ್ರಿಯರು ವೈಶ್ಯರನ್ನು ವಿವಾಹವಾಗ್ತಾ ಇದ್ರು, ಹಾಗೆಯೇ ವೈಶ್ಯರು ಶೂದ್ರ ವರ್ಗದವರನ್ನ ವಿವಾಹವನ್ನು ಹೊಂದಾಯಿತು. ಹೀಗೆ ಸಮಾಜದ ಮೇಲಿನ ಸ್ತರದವರು ಕೆಳಗಿನ ಸ್ತರದವರ ಜೊತೆಗೆ ವೈವಾಹಿಕ ಸಂಬಂಧಗಳನ್ನು ಹೊಂದಾಯಿತು. ಅದನ್ನೇ ಅನುಲೋಮ ವಿವಾಹ ಅಂತೇಳಿ ಕರೆಯಲಾಗುತ್ತದೆ. ಇದರ ಜೊತೆಗೆ ವಿಧವಾ ವಿವಾಹ, ಜಾರಿ ಚಿಕ್ಕ ವಯಸ್ಸಿನಲ್ಲಿ ಗಂಡನ್ನ ಕಳೆದುಕೊಂಡಂತ ವಿಧವೆಯರು ಪುನಃ ಮದುವೆಯಾಗಲಿಕ್ಕೆ ಈ ಸಮಾಜದಲ್ಲಿ ಅವಕಾಶವನ್ನ ಕಲ್ಪಿಸಿಕೊಡಲಾಗಿತ್ತು. ಇದರ ಜೊತೆಗೆ ಗಾಂಧರ್ವ ವಿವಾಹಗಳು, ಗಾಂಧರ್ವ ವಿವಾಹಗಳು ಈಗಿನ ಪ್ರೇಮ ವಿವಾಹಗಳಾಗಿ ಗಂಡು ಹೆಣ್ಣು ಪರಸ್ಪರ ಒಪ್ಪಿ ವಿವಾಹವಾಗ್ತಕ್ಕಂಥದ್ದು. ಇಂತಹ ಗಾಂಧರ್ವ ವಿವಾಹಗಳು ಸಹ ನಮಗೆ ವೇದಗಳ ಕಾಲದಲ್ಲಿ ಕಂಡುಬರುತ್ತವೆ. ಹೀಗೆ ಇವರ ವೈವಾಹಿಕ ಅಥವಾ ವಿವಾಹದ ಕುರಿತಾಗಿ ತಿಳ್ಕೊಳ್ಳೋದಾದ್ರೆ ಏಕಪತ್ನಿತ್ವ, ಬಹುಪತ್ನಿತ್ವ, ಅನುಲೋಮ, ವಿಧವಾ ವಿವಾಹ ಮತ್ತು ಗಾಂಧರ್ವ ವಿವಾಹಗಳು ವೇದಗಳ ಕಾಲದ ನಾಗರಿಕತೆಯಲ್ಲಿ ಕಂಡುಬರುತ್ತವೆ. ನಂತರ ವೇದಗಳ ಕಾಲಕ್ಕೆ ಹೋದಾಗ 8 ರೀತಿಯ ವಿವಾಹ ಪ್ರಕಾರಗಳು ಜಾರಿಗೆ ಬರ್ತವೆ. ಅವುಗಳನ್ನ ಮುಂದೆ ನಾನು ತಿಳಿಸಿಕೊಡ್ತೇನೆ. ಹೀಗೆ ಅನೇಕ ರೀತಿಯ ವಿವಾಹಗಳನ್ನ ಅವರು ಆಗ್ತಾ ಇದ್ರು. ವಿವಾಹದ ಅಂತಿಮ ಗುರಿ ಏನಾಗಿತ್ತು ಅಂದರೆ ಪುತ್ರ ಸಂತಾನವನ್ನ ಪಡೆಯುವುದೇ ವಿವಾಹದ ಪರಮೋಚ್ಚವಾದಂತಹ ಗುರಿಯಾಗಿತ್ತು. ಮೂರನೆಯ ಅಂಶ ಸ್ತ್ರೀಯರ ಸ್ಥಾನಮಾನ. ವೇದಗಳ ಕಾಲದ ಸಮಾಜವು ಪುರುಷ ಪ್ರಧಾನವಾದಂತಹ ಸಮಾಜವಾಗಿತ್ತು. ವೇದಗಳ ಕಾಲದ ಸಮಾಜವು ಪುರುಷ ಪ್ರಧಾನವಾದಂತಹ ಸಮಾಜವಾಗಿದ್ದು, ಸ್ತ್ರೀಯರ ಸ್ಥಾನಮಾನಗಳು ಹಂತ ಹಂತವಾಗಿ ಕುಸಿತವಾಗುತ್ತವೆ. ನಿಧಾನವಾಗಿ ಸ್ತ್ರೀಯರು ತಮ್ಮ ಹಕ್ಕುಗಳನ್ನ, ಸ್ವಾತಂತ್ರ್ಯವನ್ನ ಕಳೆದುಕೊಳ್ತಾ ಹೋಗ್ತಾರೆ. ಋಗ್ವೇದ ಕಾಲದಲ್ಲಿ ಮಾತ್ರ ಸ್ತ್ರೀಯರಿಗೆ ಉನ್ನತ ಸ್ಥಾನವನ್ನು ನೀಡಲಾಗಿತ್ತು. ಋಗ್ವೇದ ಕಾಲದ ಸಮಾಜವು
ಮಹಿಳೆಯರಿಗೆ ಉನ್ನತ ಸ್ಥಾನ, ಅಧಿಕಾರ, ಗೌರವ ಅನ್ನೋದನ್ನ ನೀಡಿತು. ಋಗ್ವೇದ ಕಾಲದಲ್ಲಿ ಮಹಿಳೆಯರು ವಿದ್ಯಾರ್ಜನೆಯನ್ನು ಮಾಡಿ ವಿದ್ವಾಂಸರಾಗಿಯೂ ಪ್ರಖ್ಯಾತಿ ಅನ್ನೋದನ್ನ ಗಳಿಸ್ತಾರೆ. ಅಂತಹ ಅನೇಕ ಮಹಿಳಾ ವಿದ್ವನ್ಮಣಿಗಳನ್ನ ಋಗ್ವೇದ ಕಾಲದ ಸಮಾಜ ಅನ್ನೋದು ಹೊಂದಿತ್ತು. ಅವರಲ್ಲಿ ಪ್ರಮುಖರಾದಂತಹ ಅಂತಂದ್ರೆ ಗಾರ್ಗೇಯಿ, ಮೈತ್ರೇಯಿ, ವಿಶ್ವಾವರ, ಅಪಾಲ, ಲೋಪಮುದ್ರ ಮುಂತಾದವು. ಇದನ್ನು ನಿಮಗೆ ಎರಡು ಪ್ರಶ್ನೆ ಕೇಳ್ತಾರೆ. ವೇದಗಳ ಕಾಲದ ಮಹಿಳಾ ವಿದ್ವಾಂಸರನ್ನ ಹೆಸರಿಸಿ. ಯಾವುದಾದ್ರು ಎರಡು ಹೆಸರುಗಳನ್ನು ನೀವು ಬರೆಯಬೇಕಾಗುತ್ತೆ. ಗಾರ್ಗೇಯಿ, ಮೈತ್ರೇಯಿ, ವಿಶ್ವಾವರ, ಅಪಾಲ, ಲೋಪಮುದ್ರ, ಇನ್ನೂ ಅನೇಕ ಇಂತಹ ಮಹಿಳಾ ಮಣಿಗಳು ನಮಗೆ ಕಂಡು ಬರ್ತಾರೆ. ಇವರು ವೇದಾಧ್ಯಯನವನ್ನು ನಡೆಸಿ ವೇದದಲ್ಲಿ ಘನ ಪಾಂಡಿತ್ಯವನ್ನು ಹೊಂದಿ ವೈದಿಕ ಗೋಷ್ಠಿಗಳಲ್ಲಿ, ವಿದ್ವತ್ ಗೋಷ್ಠಿಗಳಲ್ಲೂ ಸಹ ಅವರು ಭಾಗವಹಿಸ್ತಾ ಇದ್ರು ಮತ್ತು ಅವರು ಶಿಕ್ಷಕರಾಗಿಯೂ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಹೀಗೆ ಋಗ್ವೇದ ಕಾಲದ ಸಮಾಜದಲ್ಲಿ ಮಹಿಳೆಯರಿಗೆ ಉನ್ನತವಾದಂತಹ ಗೌರವವನ್ನ, ಸ್ಥಾನವನ್ನ ನೀಡಲಾಗಿತ್ತು. ಮಹಿಳೆಯರು ಉತ್ತಮ ಜೀವನ ನಡೆಸ್ತಾ ಇದ್ದಾರೆ. ನಂತರ ವೇದಗಳ ಕಾಲಕ್ಕೆ ಹೋದಾಗ ಸ್ತ್ರೀಯರ ಸ್ಥಾನಮಾನದಲ್ಲಿ ಕುಸಿತ ಆಗುತ್ತೆ. ಅವರು ತಮ್ಮ ಹಕ್ಕುಗಳನ್ನ, ಸ್ವಾತಂತ್ರ್ಯಗಳನ್ನ ಕಳೆದುಕೊಳ್ಳಬೇಕಾಗಿ ಬರುತ್ತೆ. ಇನ್ನು ಇದರ ಜೊತೆಗೆ ಸಂಸ್ಕಾರಗಳು, ವೇದಗಳ ಕಾಲದಲ್ಲಿ ಸಂಸ್ಕಾರಗಳ ಬೆಳವಣಿಗೆ ಉಂಟಾಗಿದೆ. ಮನುಷ್ಯನ ಹುಟ್ಟಿನಿಂದ ಸಾವಿನವರೆಗೆ, ಜನನದಿಂದ ಮರಣದವರೆಗೆ ಸುಮಾರು 40 ವಿಧದ ಸಂಸ್ಕಾರಗಳ ಆಚರಣೆಯನ್ನ ಮಾಡಬೇಕಾಗಿತ್ತು. ಋಗ್ವೇದ ಕಾಲದಲ್ಲಿ ಈ ಸಂಸ್ಕಾರಗಳು ಕಡ್ಡಾಯವಾಗಿರಲಿಲ್ಲ. ಋಗ್ವೇದ ಕಾಲದಲ್ಲಿ ಈ ಸಂಸ್ಕಾರಗಳ ಆಚರಣೆ ಎನ್ನುವುದು ಕಡ್ಡಾಯ ಆಗಿರಲಿಲ್ಲ. ನಂತರ ವೇದಗಳ ಕಾಲಕ್ಕೆ ಹೋದಾಗ ಈ ಸಂಸ್ಕಾರಗಳು ಕಡ್ಡಾಯವಾಗ್ತವೆ. ಪ್ರತಿಯೊಬ್ಬ ವ್ಯಕ್ತಿಯು ಈ 40 ವಿಧದ ಸಂಸ್ಕಾರಗಳನ್ನ ಆಚರಿಸಲೇಬೇಕಿತ್ತು. ಉದಾಹರಣೆಗೆ ನಾವು ಒಂದೆರಡನ್ನು ಹೇಳೋದಾದ್ರೆ, ವ್ಯಕ್ತಿ ಹುಟ್ಟಿದಾಗ ನಾಮಕರಣದ ಸಂಸ್ಕಾರವನ್ನು ಮಾಡ್ತಕ್ಕಂಥದ್ದು, ಜವಳ ತಲೆ ಕೂದಲನ್ನ ತೆಗೆಸ್ತಕ್ಕಂಥ ಸಂಸ್ಕಾರವನ್ನು ಮಾಡ್ತಕ್ಕಂಥದ್ದು, ತೊಟ್ಟಿಲು ಸಂಸ್ಕಾರವನ್ನು ಮಾಡ್ತಕ್ಕಂಥದ್ದು, ಹಾಗೆಯೇ ಉಪನಯನ ಸಂಸ್ಕಾರ. ಅವನಿಗೆ 8 ವರ್ಷ ತುಂಬಿದಾಗ ಶಿಕ್ಷಣಕ್ಕಾಗಿ ಗುರುವಿನ ಬಳಿಗೆ ಕಳಿಸಿಕೊಳ್ಳಲಿಕ್ಕೆ ಉಪನಯನ ಸಂಸ್ಕಾರ ಅಂತಕ್ಕಂಥದ್ದನ್ನ ಮಾಡಲಾಗ್ತಾ ಇತ್ತು. ಹಾಗೆಯೇ ವಿವಾಹ ಸಂಸ್ಕಾರ, ಪಾಣಿಗ್ರಹಣ, ಹಾಗೆ ಮುಂದೆ ಅಂತಿಮವಾಗಿ ಶವ ಸಂಸ್ಕಾರ. ಈ ರೀತಿಯಾದಂತಹ ಸುಮಾರು 40 ಸಂಸ್ಕಾರಗಳನ್ನ ವ್ಯಕ್ತಿ ಜನನದಿಂದ ಮರಣದವರೆಗೆ ಆ ಕಾಲಾವಧಿಯನ್ನು ಆಚರಣೆಯನ್ನ ಮಾಡಬೇಕಿತ್ತು. ಆದರೆ ಋಗ್ವೇದ ಕಾಲದಲ್ಲಿ ಇವು ಕಡ್ಡಾಯವಾಗಿರಲಿಲ್ಲ. ನಂತರ ವೇದಗಳ ಕಾಲಕ್ಕೆ ಬಂದಾಗ ಈ ಎಲ್ಲ ಸಂಸ್ಕಾರಗಳ ಆಚರಣೆ ಅನ್ನೋದು ಕಡ್ಡಾಯವಾಗುತ್ತೆ. ಹಾಗೆ ಚತುರ್ವರ್ಣ ಪದ್ಧತಿ ಅನ್ನೋದು ಕಂಡು 5ನೆಯ ಅಂಶ. ಋಗ್ವೇದ ಕಾಲದಲ್ಲಿ ಚತುರ್ವರ್ಣ ಪದ್ಧತಿ ಆಚರಣೆಯಲ್ಲಿತ್ತು. ಇದು ವೃತ್ತಿ ಆಧಾರಿತವಾಗಿತ್ತು. ಈ ಚತುರ್ವರ್ಣ ಪದ್ಧತಿ ಅಂತಕ್ಕಂಥ ಜಾತಿ ಆಧಾರಿತವಾಗಿರಲಿಲ್ಲ. ಹುಟ್ಟಿನಿಂದ ಆ ವರ್ಣಗಳು ಆಗ್ತಾ ಇರಲಿಲ್ಲ. ಅವರು ಕೈಗೊಳ್ಳತಕ್ಕಂಥ ವೃತ್ತಿಯ ಆಧಾರದ ಮೇಲೆ ಚತುರ್ವರ್ಣಗಳನ್ನ ಗುರುತಿಸಲಾಗಿದೆ. ಆದರೆ ಈ ಚತುರ್ವರ್ಣಗಳಲ್ಲಿ ಚಲನಶೀಲತೆ ಅಂತಕ್ಕಂಥದ್ದು, ಯಾರು ಯಾವ ವೃತ್ತಿಯನ್ನು ಕೈಗೊಳ್ತಾರೋ ಆ ವರ್ಣಕ್ಕೆ ಅವರು ಸೇರ್ತಾ ಇದ್ರು. ಆ ವರ್ಣಗಳು ಯಾವ್ಯಾವ ಬರ್ತಿದ್ದಾರೆ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎನ್ನುವಂತಹ 4 ವರ್ಣಗಳು ಅಂತಕ್ಕಂಥವು ಹುಟ್ಕೊಳ್ತವೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎನ್ನುವಂಥ 4 ವರ್ಣಗಳು ಹುಟ್ಕೊಂಡು, ಆದರೆ ಯಾರು ಯಾವ ವೃತ್ತಿಯನ್ನು ಕೈಗೊಳ್ತಾರೋ ಆ ವೃತ್ತಿಯಿಂದ ಆ ವರ್ಣವನ್ನು ಗುರುತಿಸಲಾಗ್ತಾ ಇತ್ತು. ಹುಟ್ಟಿನಿಂದ, ಜಾತಿಯಿಂದ ವರ್ಣವನ್ನು ಗುರುತಿಸುವ ಪದ್ಧತಿ ಅಂತಕ್ಕಂಥದ್ದು ಇನ್ನೂ ಋಗ್ವೇದ ಕಾಲದ ಸಮಾಜದಲ್ಲಿ ಬೆಳೆದಿರಲಿಲ್ಲ. ಯಾರು ಯಾವ ವರ್ಣವನ್ನು ಸೇರಬೇಕು ಆ ವೃತ್ತಿಯನ್ನು ಕೈಗೊಳ್ಳುವ ಮೂಲಕ ಕ್ಷತ್ರಿಯ ಬ್ರಾಹ್ಮಣನಾಗಬಹುದಿತ್ತು, ಶೂದ್ರ ಬ್ರಾಹ್ಮಣನಾಗಬಹುದಿತ್ತು. ಅದಕ್ಕೆಲ್ಲ ಮುಕ್ತ ಅವಕಾಶ ಅಂತಕ್ಕಂಥದ್ದು ಋಗ್ವೇದ ಕಾಲದ ಸಮಾಜದಲ್ಲಿ ಇತ್ತು.
ನಂತರ ವೇದಗಳ ಕಾಲಕ್ಕೆ ಹೋದಾಗ ಚತುರ್ವರ್ಣ ಪದ್ಧತಿ ಹುಟ್ಟಿನ ಆಧಾರದ ಮೇಲೆ ನಿರ್ಧಾರಿತವಾಗುತ್ತೆ. ಹಾಗಾಗಿ ಭಾರತದಲ್ಲಿ ಜಾತಿ ವ್ಯವಸ್ಥೆಯ ಉಗಮ ಅಂತಕ್ಕಂಥದ್ದು ಆಗುತ್ತೆ. ಇದಿಷ್ಟು ಋಗ್ವೇದ ಕಾಲದ ಸಾಮಾಜಿಕ ಜೀವನದ ಲಕ್ಷಣಗಳು. ಕುಟುಂಬ ಪದ್ಧತಿ, ವಿವಾಹ, ಸ್ತ್ರೀಯರ ಸ್ಥಾನಮಾನ, ಸಂಸ್ಕಾರಗಳು ಮತ್ತು ಚತುರ್ವರ್ಣದ ಬೆಳವಣಿಗೆ. ಇನ್ನು ನಂತರ ವೇದಗಳ ಕಾಲದ ಸಾಮಾಜಿಕ ಜೀವನದ ಅಂಶಗಳನ್ನ ನಾವು ತಿಳ್ಕೊಳ್ಳೋದಾದ್ರೆ, ಮೊದಲನೇದಾಗಿ ವರ್ಣಾಶ್ರಮ ಪದ್ಧತಿ. ನಾನು ಪ್ರಮುಖವಾದ ಅಂಶಗಳನ್ನು ಮಾತ್ರ ಹೇಳ್ತಾ ಹೋಗ್ತೇನೆ. ವರ್ಣಾಶ್ರಮ ಪದ್ಧತಿ. ನಂತರ ವೇದಗಳ ಕಾಲಕ್ಕೆ ಬಂದಾಗ ವರ್ಣಾಶ್ರಮ ಪದ್ಧತಿಯ ಬೆಳವಣಿಗೆ ಅಂತಕ್ಕಂಥದ್ದು ಆಯಿತು. 4 ವರ್ಣಗಳು ಹುಟ್ಟುಕೊಂಡು: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಈಗ 4 ವರ್ಣಗಳ ಉದಯ ಅಂತಕ್ಕಂಥದ್ದು ಋಗ್ವೇದದ ಪುರುಷ ಸೂಕ್ತದ 10ನೆಯ ಮಂಡಲದಲ್ಲಿ, ಋಗ್ವೇದದ ಪುರುಷ ಸೂಕ್ತದ 10ನೆಯ ಮಂಡಲದಲ್ಲಿ ಈ ವರ್ಣ ವ್ಯವಸ್ಥೆಯ ಉಗಮದ ವಿವರಣೆ ಅಂತಕ್ಕಂಥದ್ದು ಕಂಡುಬರುತ್ತದೆ. ಬ್ರಹ್ಮನ ತಲೆಯಿಂದ ಬ್ರಾಹ್ಮಣ, ಬ್ರಹ್ಮನ ಭುಜದಿಂದ ಕ್ಷತ್ರಿಯ, ಬ್ರಹ್ಮನ ತೊಡೆಯಿಂದ ವೈಶ್ಯ, ಬ್ರಹ್ಮನ ಪಾದದಿಂದ ಶೂದ್ರರ ಜನನವಾಯಿತು ಅಂತೇಳಿ ಅಲ್ಲಿ ವಿವರಣೆಯನ್ನ ನೀಡ್ತಾ ಹೋಗ್ತಾರೆ. ಹೀಗೆ ಚತುರ್ವರ್ಣ ಪದ್ಧತಿ ಅಥವಾ ವರ್ಣಾಶ್ರಮ ಪದ್ಧತಿ ಅಂತಕ್ಕಂಥದ್ದು ನಂತರ ವೇದಗಳ ಕಾಲದ ಸಮಾಜದಲ್ಲಿ ಬೆಳವಣಿಗೆಯನ್ನ ಹೊಂದಿತು. ಇದು ಜಾತಿ ವ್ಯವಸ್ಥೆಯ ಹುಟ್ಟಿಗೆ ಕಾರಣವಾಗಿದೆ. ವ್ಯಕ್ತಿಯ ಹುಟ್ಟಿನೊಂದಿಗೆ ಈ ವರ್ಣಗಳ ನಿರ್ಧಾರ ಅಂತಕ್ಕಂಥದ್ದು ಆಗ್ತಾ ಇತ್ತು. ಬ್ರಾಹ್ಮಣನ ಮಗ ಬ್ರಾಹ್ಮಣನೇ ಆಗ್ತಾ ಇದ್ದ, ಕ್ಷತ್ರಿಯನ ಮಗ ಕ್ಷತ್ರಿಯನೇ ಆಗ್ತಾ ಇದ್ದ, ವೈಶ್ಯನ ಮಗ ವೈಶ್ಯನೇ ಆಗ್ತಾ ಇದ್ದ, ಮತ್ತು ಶೂದ್ರರ ಮಕ್ಕಳು ಶೂದ್ರರಾಗಿಯೇ ಉಳಿತಾ ಇದ್ದರು. ಹೀಗೆ ವರ್ಣಾಶ್ರಮ ಪದ್ಧತಿಯ ಬೆಳವಣಿಗೆ ಅಂತಕ್ಕಂಥದ್ದು ನಂತರದ ವೇದಗಳ ಕಾಲದಲ್ಲಿರುವಂತಹ ಬಹುಮುಖ್ಯವಾದಂತಹ ಬದಲಾವಣೆ. ಈ ಬದಲಾವಣೆಯು ಭಾರತದಲ್ಲಿ ಜಾತಿ ವ್ಯವಸ್ಥೆಯ ಹುಟ್ಟಿಗೆ ಕಾರಣವಾಯಿತು. ಅವರು ಕೈಗೊಳ್ಳತಕ್ಕಂಥ ಅಥವಾ ಅವರ ಹುಟ್ಟಿನಿಂದಲೇ ಆ ವರ್ಣದ ನಿರ್ಧಾರ ಅಂತಕ್ಕಂಥದ್ದು ನಡೀತಾ ಇತ್ತು. ಇನ್ನು ಎರಡನೆಯ ಪ್ರಮುಖ ಅಂಶ ಅಂತ ಹೇಳಿದ್ರೆ ಆಶ್ರಮ ವ್ಯವಸ್ಥೆ. ಆಶ್ರಮಗಳ ಉದಯ ಅಂತಕ್ಕಂಥದ್ದು 4 ಆಶ್ರಮಗಳು ಹುಟ್ಟುಕೊಂಡು: ಒಂದು ಬ್ರಹ್ಮಚರ್ಯ, 2 ಗೃಹಸ್ಥ, 3 ವಾನಪ್ರಸ್ಥ, 4 ಸನ್ಯಾಸ. ಹೀಗೆ ಪ್ರತಿಯೊಬ್ಬ ವ್ಯಕ್ತಿಯು ಈ 4 ಆಶ್ರಮಗಳ ಮೂಲಕವೇ ಜೀವನವನ್ನ ಸಾಗಿಸಬೇಕು, ನಡೆಸಬೇಕು ಎಂತಕ್ಕಂಥ ನಿರ್ಬಂಧವನ್ನ ನಂತರ ವೇದಗಳ ಕಾಲದ ಸಮಾಜ ಅನ್ನೋದು ಜನರ ಮೇಲೆ ಹೇಳುತ್ತೆ. ಈ ಆಶ್ರಮಗಳು ಮೊದಲಿಗೆ ಎಲ್ಲರಿಗೂ ಕಡ್ಡಾಯ ಆಗ್ತವೆ. ಆ ನಂತರ ಬ್ರಾಹ್ಮಣ ವರ್ಣಕ್ಕೆ ಮಾತ್ರ ಈ ಆಶ್ರಮಗಳನ್ನು ಕಡ್ಡಾಯಗೊಳಿಸಲಾಯಿತು. ಬ್ರಹ್ಮಚರ್ಯ ಅಂತ ಹೇಳಿದ್ರೆ ವಿದ್ಯಾರ್ಜನೆಯ ಅವಧಿ, ಜ್ಞಾನಾರ್ಜನೆಯ ಅವಧಿ, ವಿದ್ಯಾಭ್ಯಾಸದ ಕಾಲ ಅಂತಕ್ಕಂಥದ್ದೇನಿದೆ ಅದನ್ನು ಬ್ರಹ್ಮಚರ್ಯ ಅಂತೇಳಿ ಕರೆಯಲಾಗುತ್ತೆ. ಗೃಹಸ್ಥ ಅಂತ ಹೇಳಿದ್ರೆ ಸಾಂಸಾರಿಕ ಜೀವನವನ್ನ ನಡೆಸ್ತಕ್ಕಂಥ, ವಿವಾಹವನ್ನು ಹೊಂದಿ ಮಕ್ಕಳನ್ನು ಪಡೆದು ಕೌಟುಂಬಿಕ ಕರ್ತವ್ಯಗಳ ನಿರ್ವಹಣೆಯನ್ನ ಮಾಡತಕ್ಕಂಥ ಅವಧಿ. ವಾನಪ್ರಸ್ಥ ಅಂತ ಹೇಳಿದ್ರೆ ಸಂಸಾರವನ್ನು ತ್ಯಜಿಸಿ ದೇವರ ಧ್ಯಾನ, ಧಾರ್ಮಿಕ ಕಾರ್ಯಗಳಿಗೆ ತೊಡಗಿಕೊಳ್ಳುತ್ತದೆ. ಇನ್ನು ಸನ್ಯಾಸ ಅಂತಂದ್ರೆ ವೈರಾಗ್ಯವನ್ನ ಹೊಂದಿ ಅರಣ್ಯಗಳಿಗೆ ತೆರಳಿ ತಪಸ್ಸನ್ನು ಆಚರಿಸ್ತಾ ಗೆಡ್ಡೆ ಗೆಣಸುಗಳನ್ನ ಕಂದಮೂಲಗಳನ್ನ ತಿಂತ ದೇಹವನ್ನ ತ್ಯಜಿಸ್ತಕ್ಕಂಥ ಕೊನೆಯ ಹಂತ. ಹೀಗೆ
ಆಶ್ರಮ ವ್ಯವಸ್ಥೆಯ ಬೆಳವಣಿಗೆ ಅಂತಕ್ಕಂಥದ್ದು ನಂತರ ವೇದಗಳ ಕಾಲದಲ್ಲಿ ಆಯಿತು. ಈಗ ಎರಡು ಬಹುಮುಖ್ಯವಾದಂತಹ ಬದಲಾವಣೆಗಳನ್ನ ನಾವು ನಂತರ ವೇದಗಳ ಕಾಲದ ಸಮಾಜದಲ್ಲಿ ಕಾಣಬಹುದು. ಒಂದು ವರ್ಣಾಶ್ರಮ ಪದ್ಧತಿ, ಎರಡನೇದು ಆಶ್ರಮ ಪದ್ಧತಿ. ಇನ್ನು ವಿವಾಹ, ಈ ಕಾಲದಲ್ಲಿ ಅನೇಕ ವೈವಾಹಿಕ ಪದ್ಧತಿಗಳು ಅಂತಕ್ಕಂಥವು ಬೆಳವಣಿಗೆಯನ್ನ ಹೊಂದುತ್ತವೆ. 8 ರೀತಿಯ ವಿವಾಹಗಳ ಆಚರಣೆ ಅಂತಕ್ಕಂಥದ್ದು ನಮಗೆ ನಂತರ ವೇದಗಳ ಕಾಲದ ಸಮಾಜದಲ್ಲಿ ಕಂಡುಬರುತ್ತದೆ. ಅವುಗಳಲ್ಲಿ ಬ್ರಹ್ಮ ವಿವಾಹ, ಪ್ರಜಾಪತ್ಯ ವಿವಾಹ, ಗಾಂಧರ್ವ ವಿವಾಹ, ರಾಕ್ಷಸ ವಿವಾಹ, ಪೈಶಾಚ ವಿವಾಹ, ಇನ್ನು ಮುಂತಾದಂತಹ 8 ರೀತಿಯ ವಿವಾಹಗಳ ಆಚರಣೆ ಅಂತಕ್ಕಂಥದ್ದು ನಂತರ ವೇದಗಳ ಕಾಲದಲ್ಲಿ ಆಚರಣೆಗೆ ಬಂತು. ಇದರ ಜೊತೆಗೆ ಅಂತರ್ಜಾತೀಯ ವಿವಾಹಗಳು ಆರಂಭ ಆಗ್ತವೆ. ಅಂತರ್ಜಾತೀಯ ವಿವಾಹಗಳು, ಹಾಗೆ ಪ್ರತಿಲೋಮ ವಿವಾಹಗಳು. ಮೇಲ್ಜಾತಿಯವರು ಕೆಳಜಾತಿಯವರನ್ನ ವಿವಾಹವಾಗುತ್ತಿತ್ತು, ಆದರೆ ಕೆಳಜಾತಿಯವರು ಮೇಲ್ಜಾತಿಯವರನ್ನ ವಿವಾಹವಾಗುವಂತಿರಲಿಲ್ಲ. ಮೇಲ್ಜಾತಿಯವರು ಕೆಳಜಾತಿಯವರನ್ನ ವಿವಾಹವಾಗ್ತಾ ಇದ್ದಾರೆ, ಆದರೆ ಕೆಳಜಾತಿಯವರು ಮಾತ್ರ ಮೇಲ್ಜಾತಿಯವರನ್ನ ವಿವಾಹವಾಗುವಂತಿರಲಿಲ್ಲ. ಉದಾಹರಣೆಗೆ ಬ್ರಾಹ್ಮಣ ಶೂದ್ರ ಕನ್ಯೆಯನ್ನ ವಿವಾಹವಾಗುವುದಿತ್ತು, ಆದರೆ ಶೂದ್ರ ಕನ್ಯೆ ಬ್ರಾಹ್ಮಣರನ್ನ ವಿವಾಹವಾಗುವಂತಿರಲಿಲ್ಲ. ಈ ರೀತಿಯಾದಂತಹ ಪ್ರತಿಲೋಮ ವಿವಾಹಗಳು ಅಂತಕ್ಕಂಥವು ಆಚರಣೆಗೆ ಬರ್ತವೆ. ಬಹುಪತ್ನಿತ್ವ ವಿವಾಹ ಜನಪ್ರಿಯವಾಗುತ್ತೆ. ನಂತರ ವೇದಗಳ ಕಾಲದಲ್ಲಿ ಬಹುಪತ್ನಿತ್ವ ವಿವಾಹ ಅಂತಕ್ಕಂಥದ್ದು ಜನಪ್ರಿಯವಾದಂಥ ವಿವಾಹವಾಗುತ್ತೆ. ಹೀಗೆ ಅನೇಕ ಬದಲಾವಣೆಗಳು ಅಂತಕ್ಕಂಥವು ವಿವಾಹ ವ್ಯವಸ್ಥೆಯಲ್ಲಿ ಸಹ ಅನೇಕ ಬದಲಾವಣೆಗಳು ನಂತರ ವೇದಗಳ ಕಾಲದ ಸಮಾಜದಲ್ಲಿ ಕಂಡುಬಂತು. ಇನ್ನು ಇವರ ಆಹಾರ ಮತ್ತು ಪಾನೀಯ. ವೇದಗಳ ಕಾಲದಲ್ಲಿ ಜನರು ಮಿಶ್ರಾಹಾರದ ಸೇವನೆಯನ್ನ ಮಾಡ್ತಾ ಇದ್ರು. ಇವರು ಸಸ್ಯಾಹಾರವನ್ನು ಸೇವಿಸ್ತಾ ಇದ್ರು ಮತ್ತು ಮಾಂಸಾಹಾರವನ್ನು ಸಹ ಸೇವನೆ ಅಂತಕ್ಕಂಥದನ್ನ ಮಾಡ್ತಾ ಇದ್ರು. ಹಣ್ಣು, ತರಕಾರಿಗಳು, ಹಾಲು ಮತ್ತು ಹಾಲಿನ ಉತ್ಪನ್ನಗಳು, ಗೋಧಿ, ಬಾರ್ಲಿ, ಅಕ್ಕಿ, ಬಟಾಣೆ, ಎಳ್ಳು, ಇನ್ನು ಮುಂತಾದಂಥ ಆಹಾರವನ್ನು ಪದಾರ್ಥಗಳನ್ನು ಅವರು ಆಹಾರವಾಗಿ ಸೇವನೆ ಅಂತಕ್ಕಂಥದನ್ನ ಮಾಡ್ತಾ ಇದ್ರು. ಹಾಗೆಯೇ ಹಸುವಿನ ಮಾಂಸವನ್ನು ಸಹ ಅವರು ಸೇವಿಸ್ತಾ ಇದ್ರು. ಪಶುಗಳನ್ನು ಅವರ ಸಂಪತ್ತು ಅಂತೇಳಿ ಪರಿಗಣಿಸಿದ್ರು. ಯಾವಾಗ ಪಶು ಸಂಪತ್ತು ಕ್ಷೀಣಿಸ್ತಾ ಹೋಯಿತು, ಗೋವಿನ ಮಾಂಸದ ಭಕ್ಷಣೆಯಿಂದ ಪಶು ಸಂಪತ್ತು ಕ್ಷೀಣಿಸ್ತಾ ಹೋಯಿತು, ಆಗ ಅದನ್ನ ಆರ್ಘ್ಯ ಅಂತ ಕರೆದರು. ಪಶುವಿನ ಆಹಾರವನ್ನು ಸೇವಿಸಬಾರದು, ಗೋಮಾಂಸವನ್ನು ಸೇವಿಸಬಾರದು ಅಂತಕ್ಕಂಥ ನಿರ್ಧಾರವನ್ನು ಮಾಡಿ ಅದನ್ನು ವರ್ಜಿಸ್ತಾರೆ, ಅದನ್ನು ತ್ಯಜಿಸ್ತಾರೆ. ಹೀಗೆ ಮೊದಲಿಗೆ ಗೋಮಾಂಸವನ್ನು ಸೇವಿಸ್ತಾ ಇದ್ರು, ನಂತರ ಅದನ್ನು ತ್ಯಜಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ವಿವಿಧ ಪ್ರಾಣಿ ಮತ್ತು ಪಕ್ಷಿಗಳನ್ನ ಮಾಂಸವನ್ನು ಅವರು ಸೇವನೆ ಅಂತಕ್ಕಂಥದ್ದನ್ನ ಮಾಡ್ತಾ ಇದ್ರು. ಹೀಗೆ ಶಾಕಾಹಾರ ಮತ್ತು ಮಾಂಸಾಹಾರ ಎರಡೂ ಸಹ ಅವರ ಆಹಾರ ಪದ್ಧತಿಯಾಗಿತ್ತು. ಇನ್ನು ಪಾನೀಯಗಳು, ಸುರಪಾನವನ್ನ ಮಾಡ್ತಾ ಇದ್ರು. ಸುರೆಯನ್ನ ತಯಾರಿಸ್ತಾ ಇದ್ರು, ಅಂದ್ರೆ ಮದ್ಯ ತಯಾರು ಮಾಡಿ ಮತ್ತೀಯ ಪಾನೀಯ ಅವುಗಳನ್ನು ತಯಾರು ಮಾಡಿ ಅವುಗಳನ್ನು ದೇವತೆಗೂ ಅರ್ಪಿಸ್ತಾ ಇದ್ರು. ಅನಂತರ ತಾವು ಸೇವನೆ ಅಂತಕ್ಕಂಥದ್ದನ್ನ ಮಾಡ್ತಾ ಇದ್ರು. ಸೋಮ ಮತ್ತು ಸುರೆ ಎಂಬ ಮತ್ತೀಯ ಪಾನೀಯಗಳನ್ನು ತಯಾರಿಸಿ ಅವುಗಳ ಸೇವನೆಯನ್ನು ಸಹ ಮಾಡ್ತಾ ಇದ್ರು. ಇದು ಅವರ ಆಹಾರ ಮತ್ತು ಪಾನೀಯ. ಇನ್ನು ಅವರ ಉಡುಪು ಮತ್ತು ಆಭರಣಗಳು. ಸ್ತ್ರೀಯರು ಹೆಚ್ಚು ಸೌಂದರ್ಯ ಪ್ರಿಯರು ಮತ್ತು ಆಭರಣ ಪ್ರಿಯರು ಆಗಿದ್ದರು. ಪುರುಷರಿಗಿಂತ ಹೆಚ್ಚಾಗಿ ಮಹಿಳೆಯರು ಆಭರಣ ಮತ್ತು ಅಲಂಕಾರಕ್ಕೆ ಪ್ರಾಶಸ್ತ್ಯ ಅಂತಕ್ಕಂಥದ್ದನ್ನು ನೀಡ್ತಾ ಇದ್ರು. ಇವರು ಚಿನ್ನ, ಬೆಳ್ಳಿ, ತಾಮ್ರ ಮತ್ತು ಶಿಲೆ, ಉತ್ಕೃಷ್ಟ ಶಿಲೆಗಳು, ಹರಳುಗಳು, ಹವಳ ಇವುಗಳಿಂದ ತಯಾರಿಸಿದಂತಹ ಆಭರಣಗಳನ್ನು ಧರಿಸ್ತಾ ಇದ್ದರು. ಪಾದದಿಂದ ಹಿಡಿದು ಹಣೆಯವರೆಗೆ ಅನೇಕ ಆಭರಣಗಳನ್ನು ಅವರು ಧರಿಸ್ತಾ ಇದ್ದರು. ನಾನು ಕಳೆದ ತರಗತಿಯಲ್ಲಿ ಯಾವ ಯಾವ ಆಭರಣಗಳನ್ನು
ವಿವರಣೆಯನ್ನ ನೀಡಿದರು. ಹೀಗೆ ಸ್ತ್ರೀ ಪುರುಷರಿಬ್ಬರು ವಿವಿಧ ಆಭರಣಗಳನ್ನು ಅವರು ಧರಿಸ್ತಾ ಇದ್ದರು. ಇನ್ನು ಇವರ ಉಡುಪುಗಳು, ವೇದಗಳ ಕಾಲದಲ್ಲಿ 3 ರೀತಿಯ ಉಡುಪುಗಳನ್ನು ಅವರು ಧರಿಸ್ತಾ ಇದ್ದರು. ಅವುಗಳನ್ನ ವಸ್ತ್ರ, ಆದಿವಸ್ತ್ರ ಮತ್ತು ನಿವಿ ಅಂತೇಳಿ ಕರೆಯಲಾಗ್ತಾ ಇತ್ತು. ವಸ್ತ್ರ, ಆದಿವಸ್ತ್ರ ಮತ್ತು ನಿವಿ ಅಂತೇಳಿ ಅದನ್ನ ಕರೆಯಲಾಗ್ತಾ ಇತ್ತು. ಕೆಳಗೊಂದು ಸೊಂಟದಿಂದ ಕೆಳಭಾಗದಲ್ಲಿ ಒಂದು ವಸ್ತ್ರ, ಸೊಂಟದಿಂದ ಮೇಲ್ಭಾಗದಲ್ಲಿ ಒಂದು ವಸ್ತ್ರ, ಅದರ ಮೇಲೆ ಮತ್ತೊಂದು ಹೊದಿಕೆ ಅವರ ಉಡುಪುಗಳಾಗಿತ್ತು. ಅವುಗಳನ್ನೇ ವಸ್ತ್ರ, ಆದಿವಸ್ತ್ರ ಮತ್ತು ನಿವಿ ಅಂತೇಳಿ ಕರೆಯಲಾಗ್ತಾ ಇತ್ತು. ಇವುಗಳನ್ನ ಹತ್ತಿ, ಉಣ್ಣೆ ಮತ್ತು ರೇಷ್ಮೆಯಿಂದ ತಯಾರಿಸಲಾಗ್ತಾ ಇತ್ತು. ಹೀಗೆ ಹತ್ತಿ, ಉಣ್ಣೆ ಮತ್ತು ರೇಷ್ಮೆಯಿಂದ ತಯಾರಿಸಿದಂತ ವಸ್ತ್ರ, ಆದಿವಸ್ತ್ರ ಮತ್ತು ನಿವಿ ಎಂಬ ಉಡುಪುಗಳ ಧಾರಣೆ ಅನ್ನೋದನ್ನ ಮಾಡ್ತಾ ಇದ್ರು. ಇನ್ನು ಸ್ತ್ರೀಯರ ಸ್ಥಾನಮಾನ, ನಾನು ಆಗಲೇ ಹೇಳಿದೆ, ಋಗ್ವೇದ ಕಾಲದಲ್ಲಿ ಸ್ತ್ರೀಯರ ಉನ್ನತವಾದಂತಹ ಗೌರವ, ಅಧಿಕಾರ, ಸ್ಥಾನಮಾನವನ್ನು ಹೊಂದಿದ್ರು ಮತ್ತು ಮಹಿಳೆಯರಿಗೆ ಶಿಕ್ಷಣದ ಹಕ್ಕು ಇದ್ದು ಶಿಕ್ಷಣವನ್ನು ಪಡೆದು ಮಹಿಳಾ ವಿದ್ವಾಂಸರಾಗಿಯೂ ಅವರು ಪ್ರಖ್ಯಾತಿಯನ್ನ ಪಡೆದುಕೊಂಡಿದ್ದರು. ನಂತರ ವೇದಗಳ ಕಾಲಕ್ಕೆ ಬಂದಾಗ ಸ್ತ್ರೀಯರ ಸ್ಥಾನಮಾನದಲ್ಲಿ ಕುಸಿತ ಎನ್ನುವುದು ಉಂಟಾಗುತ್ತೆ. ಸ್ತ್ರೀ ಪುರುಷನ ಶೋಷಣೆಗೆ ಒಳಗಾಗಬೇಕಾಗಿ ಬರುತ್ತೆ. ಹಾಗೆ ಬಾಲ್ಯದಲ್ಲಿ ತಂದೆಯ ಆಶ್ರಯದಲ್ಲಿ, ಯೌವನದಲ್ಲಿ ಗಂಡನ ಆಶ್ರಯದಲ್ಲಿ, ಮುಪ್ಪಿನಲ್ಲಿ ಮಕ್ಕಳ ಆಶ್ರಯದಲ್ಲಿ ಅವಳು ಬೆಳೆಯಬೇಕಾಯಿತು. ಹೀಗೆ ಅವಳು ಪುರುಷನಿಗೆ ಅವಲಂಬಿತಳಾಗಿ ತನ್ನ ಜೀವನವನ್ನ ನಡೆಸಬೇಕಾಗಿ ಬಂತು. ಕುಟುಂಬದ ಮನೆಯ ಹೊಸಲಿನಿಂದ ಆಚೆ ದಾಟದಂತೆ ಅವರಿಗೆ ನಿರ್ಬಂಧ ಅನ್ನೋದನ್ನ ವಿಧಿಸಲಾಗುತ್ತೆ. ಮನುವಿನ ಧರ್ಮಶಾಸ್ತ್ರದಲ್ಲಿ ಸ್ತ್ರೀ ನಾ ಸ್ವಾತಂತ್ರ್ಯಂ ಹರಹತಿ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಸ್ತ್ರೀಯರು ಸ್ವಾತಂತ್ರ್ಯಕ್ಕೆ ಅರ್ಹಗಳಲ್ಲ ಎಂಬ ಮಾತನ್ನ ಹೇಳಲಾಗುತ್ತೆ. ಅದನ್ನ ಚಾಚು ತಪ್ಪದೆ ನಂತರ ವೇದಗಳ ಕಾಲದಲ್ಲಿ ಆಚರಣೆಗೆ ತರಲಾಗುತ್ತೆ. ಹಾಗೆ ಸ್ತ್ರೀಗೆ ಹೊಂದಿದ್ದಂಥ ಗೌರವ, ಸ್ಥಾನಮಾನ, ಅಧಿಕಾರ ಅನ್ನೋದು ಅದು ಕುಸಿತ ಹೊರತು ಸ್ತ್ರೀ ಪುರುಷನ ಶೋಷಣೆಗೆ ಒಳಗಾಗಬೇಕಾಗಿ ಬಂತು. ಇನ್ನು ಇವರ ಮನರಂಜನೆ, ಒಳಾಂಗಣ ಮತ್ತು ಹೊರಾಂಗಣ ಎರಡೂ ಕ್ರೀಡೆಗಳು ಜನಪ್ರಿಯವಾಗಿವೆ. ಇವರ ಪ್ರಮುಖ ಕ್ರೀಡೆಗಳು ಯಾವ್ಯಾವು ಅಂತಂದರೆ ರಥದ ಓಟದ ಸ್ಪರ್ಧೆ, ರಥದ ಓಟದ ಸ್ಪರ್ಧೆ, ಆನಂತರ ಕುದುರೆ ಓಟದ ಸ್ಪರ್ಧೆ, ಕುದುರೆ ಓಟದ ಸ್ಪರ್ಧೆ, ಜೂಜು, ಪಗಡೆ. ನಾವು ಮಹಾಭಾರತದಲ್ಲಿ ನೋಡಬಹುದು, ಧರ್ಮರಾಯ ಮತ್ತು ದುರ್ಯೋಧನ ನಡುವೆ ನಡೆದಂತಹ ಪಗಡೆ ಆಟದಲ್ಲಿ ಎಲ್ಲವನ್ನ ಹೇಗೆ ಧರ್ಮರಾಯ ಕಳ್ಕೊಂಡ ಮತ್ತು ವನವಾಸವನ್ನ, ಅಜ್ಞಾತವಾಸವನ್ನ ಅನುಭವಿಸಿದಂತ ನೋಡ್ತೀವಿ. ಹೀಗೆ ಪಗಡೆ ಅಂತಕ್ಕಂಥವರ ಜನಪ್ರಿಯವಾದಂತಹ ಕ್ರೀಡೆಯಾಗಿತ್ತು. ಇದರ ಜೊತೆಗೆ ಚದುರಂಗ, ಚೆಸ್ ಅನ್ನು ಅವರು ಆಡ್ತಾ ಇದ್ರು. ಸಂಗೀತ ಮತ್ತು ನೃತ್ಯಗಳ ಮೂಲಕವೂ ಸಹ ಅವರು ಮನರಂಜನೆ ಅನ್ನೋದನ್ನ ಪಡಿತಾ ಇದ್ರು. ನಗಾರಿ, ದುದುಂಬಿ, ವೀಣೆ, ಕೊಳಲು ಇವರ ಪ್ರಮುಖ ಸಂಗೀತ ವಾದ್ಯಗಳಾಗಿವೆ. ನಗಾರಿ, ದುದುಂಬಿ, ಕೊಳಲು ಮತ್ತು ವೀಣೆ ಇವರ ಪ್ರಮುಖವಾದಂಥ ಸಂಗೀತ ಉಪಕರಣಗಳಾಗಿವೆ. ಇವುಗಳನ್ನು ನುಡಿಸುವುದರ ಮೂಲಕವೂ ಸಹ ಅವರು ಮನರಂಜನೆ ಅಂತಕ್ಕಂಥದ್ದನ್ನ ಪಡಿತಾರೆ. ಇನ್ನು ಮಕ್ಕಳ ಮನರಂಜನೆಗೆ ಆಟಿಕೆಗಳನ್ನು ಅವರು ತಯಾರು ಮಾಡ್ತಾರೆ. ಪೃಚ್ಚುಕಟಿಕ, ಬಂಡಿನ ಎತ್ತಿನ ಬಂಡಿಯನ್ನ ತಯಾರಿಸಿ ಅದರ ಮೂಲಕ ಅವರು ಮಕ್ಕಳಿಗೆ ಮನರಂಜನೆ ಅಂತಕ್ಕಂಥದ್ದನ್ನ ನೀಡ್ತಾ ಇದ್ರು. ಹೀಗೆ ಮನರಂಜನೆಗಾಗಿ ಒಳಾಂಗಣ ಮತ್ತು ಹೊರಾಂಗಣ ಎರಡೂ ಆಟಗಳನ್ನ ಆರ್ಯಗಳ ವೇದಗಳ ಕಾಲದ ನಾಗರಿಕತೆಯ ಜನರು ಆಡ್ತಾರೆ. ಇದಿಷ್ಟು ವೇದಗಳ ಕಾಲದ ಸಾಮಾಜಿಕ ಜೀವನದ ಪ್ರಮುಖವಾದಂಥ ಅಂಶಗಳು. ಇದರಲ್ಲಿ ನಿಮಗೆ 2 ಅಂಕದ ಪ್ರಶ್ನೆಯನ್ನು ಕೇಳಬಹುದು. ವರ್ಣಾಶ್ರಮಗಳನ್ನ ಹೆಸರಿಸಿ, ಆಶ್ರಮಗಳನ್ನ ಹೆಸರಿಸಿ. 1 ಅಂಕಕ್ಕೆ ನಿಮಗೆ ವೇದಗಳ ಕಾಲದ ಕುಟುಂಬದ ಮುಖ್ಯಸ್ಥನನ್ನು ಏನೆಂದು ಕರೆಯಲಾಗ್ತಾ ಇತ್ತು ಅನ್ನ ಕುಲಪತಿ ಅಥವಾ ಕುಟುಂಬಪತಿ ಅಂತೇಳಿ ಕರೀತಾ ಇತ್ತು.
ಎರಡನೇದಾಗಿ ಪಶುಪಾಲನೆ, ಮೂರನೇದಾಗಿ ಉಪಕಸಬುಗಳು, ನಾಲ್ಕನೇದಾಗಿ ವ್ಯಾಪಾರ ಮತ್ತು ವಾಣಿಜ್ಯ. ವ್ಯಾಪಾರ ಮತ್ತು ವಾಣಿಜ್ಯ. ಮೊದಲನೇದಾಗಿ ಕೃಷಿಯ ಬಗ್ಗೆ ತಿಳ್ಕೊಂಡು, ಋಗ್ವೇದ ಕಾಲದಲ್ಲಿ ಆರ್ಯರು ಸಪ್ತ ಸಿಂಧೂ ವಲಯದಲ್ಲಿ ಕೃಷಿ ಕಾರ್ಯಗಳನ್ನು ನಡೆಸ್ತಾರೆ. ಸಿಂಧು ಮತ್ತು ಅದರ ಉಪನದಿಗಳ ಫಲವತ್ತಾದಂತಹ ಭೂಮಿಯಲ್ಲಿ ಕೃಷಿ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಹತ್ತಿ, ಗೋಧಿ, ಬಾರ್ಲಿ, ಬಟಾಣಿ, ಬೆಳ್ಳುಳ್ಳಿ ಇನ್ನು ಮುಂತಾದಂತಹ ಬೆಳೆಗಳನ್ನು ಅವರು ಬೆಳೀತಾರೆ. ಮಳೆಯಾಶ್ರಿತ ಮತ್ತು ನೀರಾವರಿ ಆಶ್ರಿತ ಬೆಳೆಗಳನ್ನು ಬೆಳೆಯತಕ್ಕಂಥ ವಿಧಾನ ಎಂಬುದವರಿಗೆ ತಿಳಿದಿತ್ತು. ಬಾವಿಗಳನ್ನು ತೋಡಿ ಬಾವಿಗಳಿಂದ ಏತಗಳ ಮೂಲಕ ನೀರನ್ನು ಎತ್ತುವುದರ ಮೂಲಕ ಬೆಳೆಗಳಿಗೆ ಹರಿಸಿ ನೀರಾವರಿ ಬೆಳೆಗಳನ್ನು ಅವರು ಬೆಳೀತಾರೆ. ಇವು ಅವರ ಪ್ರಮುಖವಾದಂತಹ ಬೆಳೆಗಳಾಗಿದ್ದವು. ಸಿಂಧೂ ನಾಗರಿಕತೆ ನಗರ ನಾಗರಿಕತೆಯಾದರೆ ವೈದಿಕ ನಾಗರಿಕತೆಯು ಗ್ರಾಮೀಣ ನಾಗರಿಕತೆಯಾಗಿತ್ತು. ಹಾಗಾಗಿ ಗ್ರಾಮೀಣ ಜನರ ಪ್ರಮುಖ ಉದ್ಯೋಗ ಯಾವುದು ಅಂತ ಹೇಳಿದ್ರೆ ಕೃಷಿ. ಹಾಗೆಯೇ ವೈದಿಕರ ಆರ್ಯರ ಪ್ರಮುಖ ವೃತ್ತಿಯು ಯಾವುದಾಗಿತ್ತು ಅಂತ ಹೇಳಿದ್ರೆ ಕೃಷಿಯೇ ಅವರ ಪ್ರಧಾನವಾದಂತಹ ವೃತ್ತಿಯಾಗಿತ್ತು. ಇನ್ನು ಕೃಷಿಯ ಜೊತೆಗೆ ಪಶುಪಾಲನೆ ಅನ್ನೋದನ್ನ ನಡೆಸ್ತಾ ಇದ್ದಾರೆ. ಆರ್ಯರು ಪಶುಗಳನ್ನ ತಮ್ಮ ಸಂಪತ್ತು ಅಂತೇಳಿ ಭಾವಿಸಿದರು. ಅವರು ಹೊಂದಿರತಕ್ಕಂಥ ಪಶು ಸಂಪತ್ತಿನ ಆಧಾರದ ಮೇಲೆ ಅವರ ಶ್ರೀಮಂತಿಕೆಯನ್ನ ಅಳೆಯಲಾಗ್ತಾ ಇತ್ತು. ಹೀಗೆ ಪಶುಗಳೇ ಅವರ ಸಂಪತ್ತಾಗಿದ್ದರಿಂದಾಗಿ ಪಶುಪಾಲನೆಗೆ ಹೆಚ್ಚಿನ ಮಹತ್ವ ಅನ್ನೋದನ್ನ ನೀಡಿತು. ಈ ಕೃಷಿಯ ಜೊತೆಗೆ ಪಶುಪಾಲನೆಯು ಸಹ ಅವರ ಆದಾಯದ ಮೂಲವಾಗಿತ್ತು ಮತ್ತು ಪ್ರಮುಖವಾದಂತಹ ಉದ್ಯೋಗವಾಗಿತ್ತು. ಇನ್ನು ಉಪಕಸುಬುಗಳು ನೇಕಾರಿಕೆ, ಕುಂಬಾರಿಕೆ, ಬಡಗಿತನ, ಕಮ್ಮಾರಿಕೆ, ಚಮ್ಮಾರಿಕೆ, ಲೋಹಗಾರಿಕೆ ಇನ್ನು ಮುಂತಾದಂತಹ ಅನೇಕ ವೃತ್ತಿಗಳನ್ನು ಇವರು ಕೈಗೊಳ್ತಾ ಇದ್ರು. ನೇಕಾರಿಕೆ ಅಂದ್ರೆ ಬಟ್ಟೆಗಳನ್ನು ತಯಾರು ಮಾಡ್ತಕ್ಕಂಥದ್ದು, ಕುಂಬಾರಿಕೆ ಅಂತ ಹೇಳಿದ್ರೆ ಮಡಕೆ ಕುಡಿಕೆಗಳನ್ನು ತಯಾರು ಮಾಡ್ತಕ್ಕಂಥದ್ದು, ಬಡಗಿತನ ಅಂತ ಹೇಳಿದ್ರೆ ಮರ ಹುಟ್ಟಿನ ಉಪಕರಣಗಳನ್ನ ತಯಾರು ಮಾಡ್ತಕ್ಕಂಥದ್ದು, ಚಮ್ಮಾರಿಕೆ ಚರ್ಮದ ಉಪಕರಣಗಳನ್ನು ತಯಾರು ಮಾಡ್ತಕ್ಕಂಥದ್ದು, ಲೋಹಗಾರಿಕೆ ಅಂತ ಹೇಳಿದ್ರೆ ಆಭರಣಗಳನ್ನು ತಯಾರು ಮಾಡ್ತಕ್ಕಂಥದ್ದು ಮತ್ತು ಯುದ್ಧದ ಸಾಮಗ್ರಿಗಳ ಕತ್ತಿ, ಬರ್ಚಿ ಮುಂತಾದಂತಹ ಉಪಕರಣಗಳನ್ನ ತಯಾರು ಮಾಡ್ತಕ್ಕಂಥದ್ದು. ಇಂತಹ ಅನೇಕ ವೃತ್ತಿಗಳನ್ನು ಅವರು ಮಾಡ್ತಾ ಇದ್ರು. ವೃತ್ತಿ ತೆರಿಗೆ ಅಂತಕ್ಕಂಥದ್ದನ್ನ ವಿಧಿಸಲಾಗ್ತಾ ಇತ್ತು. ಅವರು ಮಾಡ್ತಕ್ಕಂಥ ವೃತ್ತಿಗೆ ತೆರಿಗೆಯನ್ನ ವಿಧಿಸಲಾಗ್ತಾ ಇತ್ತು. ಆ ಮೂಲಕ ಸರ್ಕಾರ ಆದಾಯ ಅನ್ನೋದನ್ನ ಗಳಿಸ್ತಾ ಇತ್ತು. ಇಂತಹ ಅನೇಕ ವೃತ್ತಿಗಳ ಮೂಲಕ, ಉಪಕಸುಬುಗಳ ಮೂಲಕ ಅವರು ಆದಾಯವನ್ನ ಗಳಿಸ್ತಾ ಇದ್ರು. ಇನ್ನು ವ್ಯಾಪಾರ ಮತ್ತು ವಾಣಿಜ್ಯ. ಋಗ್ವೇದ ಕಾಲದಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯ ಅಷ್ಟು ಪ್ರಾಮುಖ್ಯತೆ ಅನ್ನೋದನ್ನ ಪಡೆದಿರಲಿಲ್ಲ. ವಸ್ತು ವಿನಿಮಯ ಪದ್ಧತಿಯ ಮೂಲಕ ಆಂತರಿಕ ವ್ಯಾಪಾರ ಅಂತಕ್ಕಂಥದ್ದು ನಡೀತಾ ಇತ್ತು. ವಸ್ತು ವಿನಿಮಯ ಪದ್ಧತಿಯ ಮೂಲಕ ಆಂತರಿಕ ವ್ಯಾಪಾರ ಅಂತಕ್ಕಂಥದ್ದು ನಡೆಸ್ತಾ ಇತ್ತು. ನಂತರ ವೇದಗಳ ಕಾಲಕ್ಕೆ ಹೋದಾಗ ಅದು ಸಾಕಷ್ಟು ಬದಲಾವಣೆ ಅಂತಕ್ಕಂಥದ್ದನ್ನ ಒಂದು. ಇದಿಷ್ಟು ಋಗ್ವೇದ ಕಾಲದ ಆರ್ಥಿಕ ಜೀವನದ ಲಕ್ಷಣಗಳು. ಇನ್ನು ನಂತರ ವೇದಗಳ ಕಾಲಕ್ಕೆ ಹೋದಾಗ ಇವರ ಆರ್ಥಿಕ ಜೀವನದಲ್ಲಿ ಅಮೂಲಾಗ್ರವಾದಂತಹ ಬದಲಾವಣೆಗಳು ಕಂಡುಬರ್ತವೆ. ಮೊದಲನಾಗಿ ಕೃಷಿ. ಇವರು ಸಪ್ತ ಸಿಂಧೂ ವಲಯದಿಂದ ಗಂಗಾ ಮತ್ತು ಯಮುನಾ ನದಿಗಳ ಫಲವತ್ತಾದಂತಹ ಭೂಮಿಗೆ ಕೃಷಿ ಕಾರ್ಯಗಳ ವಿಸ್ತರಣೆ ಅನ್ನೋದನ್ನ ಮಾಡ್ತಾರೆ. ಅಂದರೆ ಜಗತ್ತಿನಲ್ಲಿ ಅತ್ಯಂತ ಫಲವತ್ತಾದಂತಹ ಭೂಮಿ ಯಾವುದು ಅಂತ ಹೇಳಿದರೆ ಅದು
ಈ ಗಂಗಾ ಮತ್ತು ಯಮುನಾ ನದಿಯ ಉತ್ತರ ಪ್ರಸ್ಥಭೂಮಿ. ಅಲ್ಲಿಗೆ ಇವರ ಕೃಷಿ ಕಾರ್ಯಗಳು, ಕೃಷಿ ಚಟುವಟಿಕೆಗಳು ವಿಸ್ತರಣೆ ಅಂತಕ್ಕಂಥದ್ದನ್ನ ಹೊಂದಿದೆ. ವರ್ಷ ಪೂರ್ತಿ ತುಂಬಿ ಹರಿತಕ್ಕಂಥ ನದಿಗಳು ಅಲ್ಲಿದ್ದರಿಂದಾಗಿ ಮತ್ತು ಯಥೇಚ್ಛವಾದಂತಹ ನೀರಿನ ಲಭ್ಯತೆ, ಫಲವತ್ತಾದಂತಹ ಮಣ್ಣಿನ ಲಭ್ಯತೆಯಿಂದಾಗಿ ಇವರು ಅನೇಕ ಬೆಳೆಗಳನ್ನು ಬೆಳೆಯಲಿಕ್ಕೆ ಆರಂಭವನ್ನು ಮಾಡ್ತಾರೆ. ವರ್ಷದಲ್ಲಿ 2 ಬೆಳೆಗಳನ್ನು ಬೆಳೀತಾ ಇದ್ದಂಥವ್ರು ಈಗ 3 ಬೆಳೆಗಳನ್ನು ತೆಗೆಯಲಿಕ್ಕೆ ಆರಂಭವನ್ನು ಮಾಡ್ತಾರೆ. ಭತ್ತದಲ್ಲಿ ಅನೇಕ ವೈವಿಧ್ಯಮಯವಾದಂತಹ ತಳಿಯ ಭತ್ತಗಳನ್ನು ಅವರು ಬೆಳೀತಾರೆ. ಉದಾಹರಣೆಗೆ ಗಂಡಸಾರಿ ಅಂತಕ್ಕಂಥ ಭತ್ತ, ಪರಿಮಳಯುಕ್ತವಾದಂತಹ ಭತ್ತ, ಈಗ ನಾವು ಬಾಸ್ಮತಿ ರೈಸ್ ಅಂತ ಕರೀತೀವಲ್ಲ, ಅದನ್ನು ಬೆಳೀತಕ್ಕಂಥದನ್ನ ವೇದಗಳ ಕಾಲದ ಜನರೇ ಕಲಿತಿದ್ರು. ಪರಿಮಳಯುಕ್ತವಾದಂತಹ ಭತ್ತವನ್ನು ಅವರು ಬೆಳೆದು ಅಕ್ಕಿಯನ್ನ ತಯಾರಿಸ್ತಾ ಇದ್ರು. ಹಾಗೆಯೇ ತಿಲ, ಎಳ್ಳನ್ನು ಅವರು ಬೆಳೆಯೋದನ್ನ ಕಲ್ತ್ಕೊಳ್ತಾರೆ. ಇಕ್ಷು ಅಂತಂದ್ರೆ ಕಬ್ಬನ್ನ ಅವರು ಬೆಳೀತಾರೆ. ಕಬ್ಬಿನಿಂದ ಅವರು ಬೆಲ್ಲವನ್ನ ತಯಾರಿಸುವುದನ್ನ ಮಾಡ್ತಾರೆ. ಹೀಗೆ ಅನೇಕ ಹೊಸ ಬೆಳೆಗಳನ್ನ ಆರ್ಯರು ಬೆಳೀತಾರೆ. ಅದರಲ್ಲಿ ಪ್ರಮುಖವಾದಂತಹ ತಿಲ, ಎಳ್ಳು, ಇಕ್ಷು, ಕಬ್ಬು, ಭತ್ತದ ತಳಿಗಳು, ಗಂಡಸಾರಿ ಅಂತಕ್ಕಂಥ ಭತ್ತದ ತಳಿಯನ್ನು ಅವರು ಕಂಡುಹಿಡಿದು ಅವುಗಳನ್ನು ಬೆಳೀತಕ್ಕಂಥ ಕಾರ್ಯವನ್ನ ಮಾಡ್ತಾರೆ. ಹಾಗೆಯೇ 2 ರಿಂದ 24 ಜೊತೆ ಎತ್ತುಗಳನ್ನ ಕಟ್ಟಿ ಭೂಮಿಯನ್ನ ಆಳವಾಗಿ ಉಳಿತಕ್ಕಂಥ ಕಾರ್ಯವನ್ನ ಮಾಡ್ತಾರೆ. ಹೀಗೆ ವ್ಯವಸ್ಥಿತವಾದಂತಹ ಕೃಷಿ ಚಟುವಟಿಕೆ ಅಂತಕ್ಕಂಥದ್ದು ನಮಗೆ ನಂತರ ವೇದಗಳ ಕಾಲದ ಸಮಾಜದಲ್ಲಿ ಕಂಡುಬರುತ್ತೆ. ಕಾಲುವೆಗಳನ್ನು ನಿರ್ಮಿಸಿ ಕಾಲುವೆ ನೀರಾವರಿ ಪದ್ಧತಿಯನ್ನು ಸಹ ಅವರು ಅನುಸರಿಸ್ತಾರೆ. ಇನ್ನು ಪಶುಪಾಲನೆ, ಕೃಷಿಯ ಜೊತೆಗೆ ಪಶುಪಾಲನಾ ಕಾರ್ಯವನ್ನು ಸಹ ಅವರು ಮುಂದುವರಿಸ್ತಾರೆ. ಅದರ ಕೃಷಿಯ ಉಪ ಉದ್ಯೋಗವಾಗಿ ಪಶುಪಾಲನೆ ಅಂತಕ್ಕಂಥದ್ದು ನಡೆಯುತ್ತೆ. ಇನ್ನು ಉಪಕಸಬುಗಳು, ಋಗ್ವೇದ ಕಾಲದಲ್ಲಿದ್ದಂತಹ ಉಪಕಸಬುಗಳೇ ಈ ಕಾಲದಲ್ಲಿ ಸಹ ಬೆಳವಣಿಗೆ ಅಂತಕ್ಕಂಥದ್ದನ್ನು ಹೊಂದುತ್ತವೆ. ಆದರೆ ಇಲ್ಲಿ ಶ್ರೇಣಿಗಳು ಉತ್ಪತ್ತವೆ. ಅದರಲ್ಲೇ ಶ್ರೇಣಿಗಳ ಉಗಮ ಅಂತಕ್ಕಂಥದ್ದು ಆಯಿತು. ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಅವರು ಉತ್ಪಾದನೆಯನ್ನ ಮಾಡಲಿಕ್ಕೆ ಆರಂಭವನ್ನು ಮಾಡ್ತಾರೆ. ಹಾಗಾಗಿ ಎಕ್ಸ್ಪೋರ್ಟ್, ರಫ್ತು ಎನ್ನುವಂಥದ್ದು ಆರಂಭವನ್ನು ಪಡೆಯುತ್ತೆ. ಇನ್ನು ವ್ಯಾಪಾರ ವಾಣಿಜ್ಯ, ಇವರು ದೇಶೀಯ ಮತ್ತು ವಿದೇಶೀಯ 2 ವ್ಯಾಪಾರಗಳನ್ನ ನಡೆಸ್ತಾರೆ. ಅಂದ್ರೆ ಋಗ್ವೇದ ಕಾಲದಲ್ಲಿ ನಮಗೆ ದೇಶೀಯ ವ್ಯಾಪಾರ ಮಾತ್ರ ಕಾಣ್ತಾ ಇತ್ತು, ವಿದೇಶಿ ವ್ಯಾಪಾರ ಅನ್ನೋದು ನಡೀತಾ ಇಲ್ಲ. ನಂತರ ವೇದಗಳ ಕಾಲಕ್ಕೆ ಬಂದಾಗ ದೇಶೀಯ ಮತ್ತು ವಿದೇಶೀಯ 2 ವ್ಯಾಪಾರ ಅಂತಕ್ಕಂಥದ್ದು ಆರಂಭ ಆಗುತ್ತೆ. ಅನೇಕ ದೇಶಗಳ ಜೊತೆಗೆ ಇವರ ವ್ಯಾಪಾರದ ಸಂಪರ್ಕವನ್ನು ಹೊಂದಿ ಇವರು ವಸ್ತುಗಳ ಮಾರಾಟ ಅಂತಕ್ಕಂಥದ್ದನ್ನ ನಡೆಸ್ತಾರೆ ಮತ್ತು ಆದಾಯ ಅಂತಕ್ಕಂಥದ್ದನ್ನ ಗಳಿಸ್ತಾರೆ. ಹತ್ತಿ, ರೇಷ್ಮೆ ಇವರ ಪ್ರಮುಖ ರಫ್ತಾಗಿದೆ. ಹತ್ತಿ ಮತ್ತು ರೇಷ್ಮೆ ವಸ್ತುಗಳನ್ನ ಇವರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ರಫ್ತು ಅಂತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ. ಆಮದು ಅತ್ಯಂತ ಕಡಿಮೆ ಆಮದು ಅಂತಕ್ಕಂಥದ್ದನ್ನ ಇವರು ಮಾಡ್ತಾ ಇದ್ದಾರೆ. ಹರಳುಗಳು, ಉತ್ಕೃಷ್ಟ ಶಿಲೆಗಳು ಮುಂತಾದವುಗಳನ್ನು ಮಾತ್ರ ಇವರು ಆಮದು ಅಂತಕ್ಕಂಥದ್ದನ್ನ ಮಾಡ್ಕೊಳ್ತಾ ಇದ್ದಾರೆ. ಹೆಚ್ಚಾಗಿ ರಫ್ತನ್ನೇ ನಡೆಸ್ತಾ ಇದ್ದಾರೆ. ಹಾಗೆಯೇ ಈ ಕಾಲದಲ್ಲಿ ಅನೇಕ ನಗರಗಳ ಬೆಳವಣಿಗೆ ಅಂತಕ್ಕಂಥದ್ದನ್ನು ಹೊಂದಿದೆ. ಉತ್ತರ ವೇದಗಳ ಕಾಲಕ್ಕೆ ಬಂದಾಗ ಹಳ್ಳಿಗಳು ನಗರಗಳಾಗಿ ಬೆಳವಣಿಗೆ ಅಂತಕ್ಕಂಥದ್ದನ್ನು ಹೊಂದಿವೆ ಮತ್ತು ವ್ಯಾಪಾರದ ಕೇಂದ್ರಗಳು. ಅಂತಹ ಪ್ರಮುಖ ನಗರಗಳು ಅಂತಂದರೆ ಹಸ್ತಿನಾಪುರ, ಇಂದ್ರಪ್ರಸ್ಥ, ಕೌಶಂಬಿ, ಅಯೋಧ್ಯ ಮುಂತಾದಂತಹ ನಗರಗಳು ಪ್ರಮುಖ ವ್ಯಾಪಾರದ ಕೇಂದ್ರಗಳಾಗಿ ಬೆಳವಣಿಗೆ ಅಂತಕ್ಕಂಥದ್ದನ್ನು ಹೊಂದಿದೆ. ಹೀಗೆ ನಂತರ ವೇದಗಳ ಕಾಲಕ್ಕೆ ಬಂದಾಗ ಅವರ ಆರ್ಥಿಕ ಜೀವನದಲ್ಲಿ ಅನೇಕ ಬದಲಾವಣೆಗಳು ಉಂಟಾಗಿದ್ದನ್ನು ನಾವು ಕಾಣ್ತೇವೆ. ಅದರ ಜೊತೆಗೆ ಮತ್ತೊಂದು ಪ್ರಮುಖವಾದಂತಹ ಅಂಶ ಅಂತಂದರೆ ನಿಷ್ಕ ಎಂಬ ಚಿನ್ನದ ನಾಣ್ಯವನ್ನ ಇವರು ವ್ಯಾಪಾರಕ್ಕಾಗಿ ಬಳಕೆ ಅನ್ನೋದನ್ನ ಒಂದು ಚಿನ್ನದ ತುಂಡು, ನಿಷ್ಕ ಎಂಬ ಚಿನ್ನದ ತುಂಡನ್ನ ವ್ಯಾಪಾರದ ಮಾಧ್ಯಮವಾಗಿ ಬಳಕೆ ಅನ್ನೋದನ್ನ ಮಾಡಿ ಹೀಗೆ ನಾಣ್ಯಗಳ ಬೆಳವಣಿಗೆ ಅನ್ನೋದು ಸಹ ನಮಗೆ ವೇದಗಳ ಕಾಲದಲ್ಲಾಗಿದ್ದು ಕಂಡುಬರುತ್ತದೆ.
ಇವು ಇವರ ಆರ್ಥಿಕ ಜೀವನದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖವಾದಂಥ ಅಂಶಗಳು. ಮುಂದಿನ ತರಗತಿಯಲ್ಲಿ ಉಳಿದ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ.